ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಕೇರ್ಗೆ ಸ್ವಾಗತ. ನಾನು ಯಶೋಧ. ವೀಕ್ಷಕರೇ, ಹೆಲ್ತ್ ಕೇರಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಹೋಮಿಯೋಪತಿಯ ಡಾಕ್ಟರ್ ಆಶಾ ರಾಣಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಪೈಲ್ಸ್ ಇತ್ತೀಚೆಗೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ, ಏನೋ ಒಂದು ಮುಜುಗರ. ಸೊ ಮೊದಲನೇದಾಗಿ ಪೈಲ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡಿ. ಯೂಶಲಿ ನಾವು ಎಷ್ಟೋ ಪೇಷಂಟ್ಸ್ ಅಲ್ಲಿ ನೋಡ್ತಾ ಇರ್ತೀವಿ, ಫೀಮೇಲ್ಸ್ ಆಗಿರ್ಬೋದು ಅಥವಾ ಮೇಲ್ಸ್ ಅಲ್ಲಿ ಆಗಿರ್ಬೋದು, ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತ ನಾವು ಏನಂತ ಕರಿತೀವಿ. ದೀಸ್ ಆರ್ ದಿ ಸ್ವೋಲನ್ ವೇನ್ಸ್ ಅಥವಾ ಇನ್ಫ್ಲೇಮ್ಡ್ ವೇನ್ಸ್ ಆಫ್ ದಿ ಏನಸ್ ಅಥವಾ ಲೋವರ್ ರೆಕ್ಟಮ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಗುದದ್ವಾರ ಅಂತ ಏನು ಹೇಳ್ತೀವಿ, ಈ ಮೋಷನ್ ಹೋಗೋ ಜಾಗ ಅಂತ ಏನು ಹೇಳ್ತೀವಿ. ಸೊ ಇದರಲ್ಲಿ ಯಾವಾಗ ಈ ರಕ್ತನಾಳಗಳು ಊತ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಲೋವರ್ ರೆಕ್ಟಮಲ್ಲಿ ಆಗಿರ್ಬೋದು ಅಥವಾ ಏನಲ್ ರೀಜನಲ್ಲಿ ಆಗಿರ್ಬೋದು, ಯಾವಾಗ ಸ್ವೋಲನ್ ಮತ್ತು ಇನ್ಫ್ಲೇಮ್ಡ್ ವೇನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಇಂಥ ಒಂದು ಕಂಡೀಷನ್ನ ನಾವು ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತ ನಾವು ಕರಿತೇವೆ. ನಾರ್ಮಲಿ ಇದಕ್ಕೆ ಕಾರಣ ಅಂತ ಹೇಳಿದಾಗ ಯಾಕೆ ಈ ಒಂದು ರಕ್ತನಾಳಗಳು ಅಥವಾ ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಯಾಕೆ ಊತ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಸ್ವೆಲ್ಲಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನೋದು ನಾವು ತಿಳ್ಕೊಳ್ಬೇಕು. ಅಂದರೆ ಫಸ್ಟ್ ಮುಖ್ಯವಾಗಿ ಕಾರಣ ಅಂತ ನಾವು ಹೇಳಿದಾಗ, ಈ ಪೈಲ್ಸ್ಗೆ ಕಾರಣ ಅಂತ ಹೇಳಿದಾಗ ನಾವು ಹೆಚ್ಚಾಗಿ ನೋಡೋದು, ಸೊ ಮೇನ್ ಲಾಂಗ್ ಕುತ್ಕೊಂಡು ಯಾರು ಹೆಚ್ಚಾಗಿ ಕೆಲಸ ಮಾಡ್ತಾರೆ, ತುಂಬ ಹೊತ್ತು ಕುತ್ಕೊಂಡು ಕೆಲಸ ಮಾಡೋಂಥವ್ರಲ್ಲಿ ಕೂಡ ಒಂದು ಕಾರಣ ಆಗಿ ನಾವು ನೋಡ್ಬೋದು. ಅಥವಾ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ ಅಂತ ಹೇಳ್ತೀವಿ. ಅಂದರೆ ತುಂಬ ಕಷ್ಟಪಟ್ಟು ಮುಕ್ಕಬೇಕಾಗತ್ತೆ ಮೋಷನ್ ಹೋಗಬೇಕಾದಾಗ, ಫ್ರೀಯಾಗಿ ಮೋಷನ್ ಯಾರಲ್ಲಿ ಪಾಸ್ ಆಗ್ತಾ ಇರೋದಿಲ್ಲ, ತುಂಬ ಹಾರ್ಡ್ ಮೋಷನ್ ಆಗುವಂಥದ್ದು ಅಥವಾ 2 ದಿವಸಕ್ಕೆ 3 ದಿವಸಕ್ಕೆ ಅನ್ಸುತ್ತೆ ಮೋಷನ್ಗೆ ಹೋಗುವಂಥದ್ದು. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಮೋಷನ್ ಹಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಅವರು ತುಂಬ ಕಷ್ಟಪಟ್ಟು ಮುಕ್ಕಬೇಕಾಗತ್ತೆ. ಸೊ ಹಾಗಾಗಿ ನಾವೇನು ಹೇಳ್ತೀವಿ, ಒನ್ಸ್ ಮೋಷನ್ ಹೋಗಬೇಕು ಅಂತ ಅರ್ಜ್ ಬಂದಿದ ತಕ್ಷಣವೇ ಮೋಷನ್ ಪಾಸ್ ಮಾಡೋದು ತುಂಬ ಉತ್ತಮ. ನಾವು ಅದನ್ನ ಹಾಗೆ ಪೋಸ್ಟ್ಪೋನ್ ಮಾಡ್ತಾ ಹೋದಲ್ಲಿ ಮೋಷನ್ ಹಾರ್ಡ್ ಆಗಿ ಮುಕ್ಕಬೇಕಾಗತ್ತೆ ನೆಕ್ಸ್ಟ್ ಪೇಷಂಟ್ಸಲ್ಲಿ. ಸೊ ಇದು ಕೂಡ ಒಂದು ಕಾರಣ ಅಂತ ಹೇಳ್ತೀವಿ. ತುಂಬ ಹೊತ್ತು ಮೋಷನ್ ಹೋಗಬೇಕಾದಾಗ ಕುತ್ಕೊಳ್ಳೋಂಥದ್ದು, ಲಾಂಗ್ ಪೀರಿಯಡ್ ಆಫ್ ಟೈಮ್ ಸಿಟ್ಟಿಂಗ್ ಇನ್ ಟಾಯ್ಲೆಟ್ ಅಂತ ಹೇಳ್ತೀವಿ. ಮೋರ್ ದೆನ್ ಹಾಫ್ ಅನ್ ಅವರ್ 1 ಅವರ್ ಆದರೂ ಕೂಡ ಕುತ್ಕೊಂಡ್ರು ಕೂಡ ಮೋಷನ್ ಪಾಸ್ ಆಗ್ತಾ ಇಲ್ಲ ಅನ್ನೋರಲ್ಲಿ ಕೂಡ ಏನಾಗುತ್ತೆ, ತುಂಬ ಸ್ಟ್ರೈನ್ ಮಾಡ್ತಾ ಇರ್ತಾರೆ, ಮೋಷನ್ ಹೋಗಬೇಕಾದಾಗ ಪದೇ ಪದೇ ಮುಕ್ತಾ ಇರ್ತಾರೆ. ಸೊ ಈ ಥರ ಲಾಂಗ್ ಸಿಟ್ಟಿಂಗ್ ಆಗಿರೋದು ಸೊ ಟಾಯ್ಲೆಟಲ್ಲಿ, ಇದರಿಂದ ಕೂಡ ಒಂದು ಕಾರಣ ಆಗಿ ನಾವು ನೋಡ್ತೀವಿ. ಆ್ಯಂಡ್ ಈವನ್ ಒಬೇಸಿಟಿ, ಎಷ್ಟೋ ಪೇಷಂಟ್ಸಲ್ಲಿ ನಾವು ನೋಡ್ತೀವಿ ಬೊಜ್ಜು ಜಾಸ್ತಿ ಇರೋಂಥರಲ್ಲಿ, ಎಸ್ಪೆಷಲಿ ಸೆಂಟ್ರಲ್ ಒಬೇಸಿಟಿ ಅಂತ ಏನಂತ ಕರಿತೀವಿ ನಾವು, ಹೊಟ್ಟೆ ಬೊಜ್ಜು ಅಥವಾ ಸೆಂಟ್ರಲ್ ಒಬೇಸಿಟಿ ಇರುವಂಥ ಪೇಷಂಟ್ಸಲ್ಲಿ ಅಬ್ಡಾಮಿನಲ್ ಪ್ರೆಷರ್ ಯಾರಲ್ಲಿ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ನಾವು ಫೀಮೇಲ್ಸಲ್ಲಿ ನೋಡ್ತೀವಿ ಪೈಲ್ಸ್ ಆಗಿರ್ಬೋದು, ರಕ್ತನಾಳಗಳಲ್ಲಿ ಊತ ಬರುವಂಥದ್ದು ಮೋಷನ್ ಹೋಗೋ ಜಾಗದಲ್ಲಿ, ಡೆಫಿನೆಟ್ಲಿ ಇದು ಕೂಡ ಒಂದು ಕಾರಣ ಆಗಿ ನಾವು ಹೇಳ್ಬೋದು. ಸೊ ಹಾಗಾಗಿ ಕಾರಣ ಅಂದ ತಕ್ಷಣಕ್ಕೆ ಕುತ್ಕೊಂಡು ತುಂಬ ಕೆಲಸ ಮಾಡೋದಿರ್ಬೋದು, ಲಾಂಗ್ ಸಿಟ್ಟಿಂಗ್ ಇನ್ ಟಾಯ್ಲೆಟ್ ಇರ್ಬೋದು, ಅಥವಾ ತುಂಬ ಕಷ್ಟ ಆಗ್ತಾ ಇರುತ್ತೆ, ಮೋಷನ್ ಫ್ರೀಯಾಗಿ ಹೋಗ್ತಾ ಇರೋದಿಲ್ಲ, ಲಾಂಗ್ ಸ್ಟ್ರೈನ್ ಮಾಡ್ತಾ ಇರ್ತಾರೆ, ಕ್ರಾನಿಕ್ ಕಾನ್ಸ್ಟಿಪೇಷನ್ ಇರ್ಬೋದು, ಮಲಬದ್ಧತೆ ತುಂಬ ವರ್ಷಗಳಿಂದ ಇರುವಂಥದ್ದು, ಇದರಿಂದ ಕೂಡ ಹೆಚ್ಚಾಗಿ ಪೈಲ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ. ಓವರ್ ವೇಟ್ ಇದ್ದಲ್ಲಿ ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಒಂದು ಕಾರಣ ಆಗಿ ನಾವು ಪೈಲ್ಸ್ಗೆ ನೋಡ್ಬೋದು. ಸೊ ಈ ಪೈಲ್ಸಲ್ಲಿ ನಾವು ಕಾರಣ ಅಂತ ತಿಳ್ಕೊಂಡಾಗ ಇದಕ್ಕೆ ಟೈಪ್ಸ್ ಅನ್ನೋದು ಕೂಡ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಈಗ ಪೈಲ್ಸ್ ಎಷ್ಟೋ ಪೇಷಂಟ್ಸ್ಗೆ ಇಂಟರ್ನಲ್ ಪೈಲ್ಸ್ ಇದ್ದಲ್ಲಿ ಅದು ನಮಗೆ ಆಚೆ ಕಾಣೋದಿಲ್ಲ. ಸೊ ಇಂಟರ್ನಲ್ ಪೈಲ್ಸ್ ಇರ್ಬೋದು, ಎಕ್ಸ್ಟರ್ನಲ್ ಪೈಲ್ಸ್ ಇರ್ಬೋದು. ಸೊ ಪೈಲ್ಸಲ್ಲಿ ನಾವು 2 ಟೈಪ್ಸಲ್ಲಿ ನೋಡ್ತೀವಿ. ಇಂಟರ್ನಲ್ ಪೈಲ್ಸ್ ಅಂದಾಗ ಎಷ್ಟೋ ಪೇಷಂಟ್ಸಲ್ಲಿ ಅದು ಮೇಯ್ನಾಗಿ ನಾವೇನು ಹೇಳ್ತೀವಿ, ಏನಲ್ ರೀಜನ್ ಒಳಗಡೆನೇ ಇರುತ್ತೆ ಅದು, ಅಥವಾ ರೆಕ್ಟಮ್ ಒಳಗಡೆ ಇರುತ್ತೆ. ಯಾವಾಗ ಈ ವೇನ್ಸ್ ಇನ್ಸೈಡ್ ದಿ ರೆಕ್ಟಮ್ ಸ್ವೆಲ್ಲಿಂಗ್ ಆಗ್ತಾ ಹೋಗುತ್ತೆ, ಸೊ ಅದು ನಮಗೆ ಆಚೆ ಕಾಣೋದಿಲ್ಲ. ಸೊ ಅದು ಒಳಗಡೆನೆ ಬೆಳ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಒಳಗಡೆನೆ ಅದು ಊತ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಳಗಡೆನೆ ಲೊಕೇಟ್ ಆಗಿರುತ್ತೆ ಈ ಪೈಲ್ಸ್. ಸೊ ಅದು ನಮಗೆ ಆಚೆ ಕಾಣೋದಿಲ್ಲ. ಸೊ ಅಂಡ್ ಈ ಪೋರ್ಷನ್ ಅಲ್ಲಿ ನಮ್ಮ ಒಂದು ನರಗಳ ಸಪ್ಲೈ ಕೂಡ ಅಲ್ಲಿ ಕಮ್ಮಿ ಇರೋದ್ರಿಂದ ಎಷ್ಟೋ ಪೇಷಂಟ್ಸ್ ಅಲ್ಲಿ ಇಂಟರ್ನಲ್ ಪೈಲ್ಸ್ ಅಲ್ಲಿ ಇದ್ದಾಗ ಅಷ್ಟು ಪೇನ್ ಕಾಣೋದಿಲ್ಲ, ಬಟ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಕೆಲವರಲ್ಲಿ. ಸೊ ಬ್ಲೀಡಿಂಗ್ ಆಗ್ತಿದೆ ಬಟ್ ಅಷ್ಟು ಮಟ್ಟಿಗೆ ನಮಗೆ ಪೇನ್ ಕಾಣ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ಪೇನ್ ಅಲ್ಲಿ ಯಾಕೆ ಕಮ್ಮಿ ಕಾಣುತ್ತೆ ಇಂಟರ್ನಲ್ ಪೈಲ್ಸ್ ಅಲ್ಲಿ ಅಂದ್ರೆ ನರ್ವ್ ಸೆನ್ಸಿಂಗ್ ಏರಿಯಾಸ್ ಅಲ್ಲಿ ಕಮ್ಮಿ ಇರುತ್ತೆ. ಹಾಗಾಗಿ ಆ ನರಗಳಲ್ಲಿ ಕಮ್ಮಿ ಸೆನ್ಸ್ ಆದಾಗ ಪೇನ್ ಅಷ್ಟು ಮಟ್ಟಿಗೆ ನಾವಲ್ಲಿ ಕಾಣೋದಿಲ್ಲ, ಡಿಸ್ಕಂಫರ್ಟ್ ಕಮ್ಮಿ ಇರುತ್ತೆ, ಬಟ್ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದೇ ರೀತಿ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳಿದಾಗ ಅಂಡರ್ ದ ಸ್ಕಿನ್ ಅರೌಂಡ್ ದಿ ಏನಸ್ ಅಲ್ಲಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈಗ ಹೊರಗಡೆ ಪಾರ್ಟ್ ಅಲ್ಲಿ ಏನಂತ ಹೇಳ್ತೀವಿ, ಸೊ ಏನಲ್ ರೀಜನ್ ಅಂತ ಏನ್ ಹೇಳ್ತೀವಿ, ಹೊರಗಡೆ ಕಾಣುವಂತ ಪಾರ್ಟ್ ಅಲ್ಲಿ, ಸೊ ಅಂಡರ್ ದ ಸ್ಕಿನ್ ಮತ್ತು ಇದು ಲೊಕೇಟ್ ಆಗಿರೋದು ನಾವು ಯೂಶಲಿ ಅಂಡರ್ ದ ಸ್ಕಿನ್ ಅರೌಂಡ್ ದಿ ಏನಸ್ ಅಂತ ಹೇಳ್ತೀವಿ. ಸೊ ಅಂತಹದರಲ್ಲಿ ಆದಾಗ ಪೇಷಂಟ್ ಅಲ್ಲಿ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ. ಸೊ ಈ ಎಕ್ಸ್ಟರ್ನಲ್ ಪೈಲ್ಸ್ ಅಲ್ಲಿ ಎಸ್ಪೆಷಲಿ ನಾವು ಸೆನ್ಸಿಟಿವ್ನೆಸ್, ನರ್ವ್ ಸೆನ್ಸಿಂಗ್ ಏರಿಯಾಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವರಲ್ಲಿ ಹೆಚ್ಚಾಗಿ ನಾವು ಪೇನ್ ಕಾಣಿಸೋದು, ಡಿಸ್ಕಂಫರ್ಟ್ ಕಾಣಿಸೋದು, ಬ್ಲೀಡಿಂಗ್ ಕಾಣುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಎಕ್ಸ್ಟರ್ನಲ್ ಪೈಲ್ಸ್ ಅಲ್ಲಿ ಇರುವಂತ ಪೇಷಂಟ್ಸ್ಗೆ. ಬಟ್ ಇಂಟರ್ನಲ್ ಪೈಲ್ಸ್ ಒಂದ್ ವೇಳೆ ಕರೆಕ್ಟ್ ಆಗಿ ಅದು ಪೇಷಂಟ್ಸ್ ಅಲ್ಲಿ ನೆಗ್ಲೆಕ್ಟ್ ಮಾಡದಲ್ಲಿ ಹೊರಗಡೆ ಅದು ಪ್ರೊಲ್ಯಾಪ್ಸ್ ಆಗ್ಬೋದು, ಹೊರಗಡೆ ಕೂಡ ಕಾಣೋ ಸಾಧ್ಯತೆ ಇರಬಹುದು. ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ ಅಂತ ಕೂಡ ನಾವು ಕರಿಬಹುದು. ಸೊ ಜನರಲಿ ನಾವು ಹೆಮರಾಯ್ಡ್ಸ್ ಅಂದಾಗ
ಸ್ಟೇಜಸ್ ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಟೈಪ್ಸ್ ಅಂತ ಗೊತ್ತಾಯ್ತು, ಒಂದು ಒಳಗಡೆನೆ ಬೆಳ್ಕೊಳೋ ಪೈಲ್ಸ್ ಅಂತ ಇರುತ್ತೆ, ರಕ್ತನಾಳ ಒಳಗಡೆನೆ ಡೈಲೇಟ್ ಸ್ವೆಲ್ಲಿಂಗ್ ಆಗ್ತಾ ಹೋಗುತ್ತೆ. ಇನ್ನು ಒಂದು ಹೊರಗಡೆ ನಾನು ಆಲ್ರೆಡಿ ಹೇಳಿದೆ ಏನಲ್ ರೀಜನ್ ಸ್ಕಿನ್ ಹತ್ರ ಕಾಣಿಸೋಂಥದ್ದು ಅಂತ ನಾವು ನೋಡ್ತೀವಿ. ಸೊ ಇದಕ್ಕೆ ಸ್ಟೇಜಸ್ ಕೂಡ ನಮ್ಗೆ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಈಗ ಎಷ್ಟೋ ಪೇಷಂಟ್ಸ್ ಅಲ್ಲಿ ಅದು ಅಷ್ಟು ಮಟ್ಟಿಗೆ ತೊಂದರೆ ಕೊಡ್ತಾ ಇರೋದಿಲ್ಲ, ಬಟ್ ಕೆಲವರು ಅದನ್ನ ಮುಜುಗರದಿಂದ ತೋರಿಸ್ಕೊಂಡಿರೋದಿಲ್ಲ, ನೆಗ್ಲೆಕ್ಟ್ ಮಾಡ್ಕೊಂಡು ಅದು ಮತ್ತೆ ಸಿವಿಯರ್ ಸ್ಟೇಜ್ಗೆ, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜಿಗೆ ಹೋದಾಗ ಆಗ ಅವ್ರ ಗಮನಕ್ಕೆ ಬಂದಾಗ ಡಾಕ್ಟರ್ನ ವೈದ್ಯರನ್ನ ಭೇಟಿ ಆಗ್ತಾರೆ. ಸೊ ಡೆಫಿನೆಟ್ಲಿ ನಾವು ಪೈಲ್ಸ್ ಅಂದ ತಕ್ಷಣಕ್ಕೆ ಖಂಡಿತವಾಗ್ಲೂ ಮುಜುಗರ ಪಡೋ ಅವಶ್ಯಕತೆ ಇಲ್ಲ. ಎಷ್ಟೋ ಪೇಷಂಟ್ಸ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೈಲ್ಸ್ ಅನ್ನೋದು ಕಾಮನ್ ಪ್ರಾಬ್ಲಮ್ ಆಗಿ ನಾವು ನೋಡ್ತಾ ಇದೀವಿ. ಮೋರ್ ದೆನ್ ಪೇಷಂಟ್ಸ್ ಫೀಮೇಲ್ಸ್ ಅಥವಾ ಮಕ್ಕಳಲ್ಲಿ ಕೂಡ ಈ ನಾರ್ಮಲ್ 16-20 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಕೂಡ ಇಂಟರ್ನಲ್ ಪ್ರಾಬ್ಲಮ್ಸ್ ಪೈಲ್ಸ್ ಕಾಣಿಸಿರ್ಬೋದು, ಅಥವಾ ಕ್ರಾನಿಕ್ ಕಾನ್ಸ್ಟಿಪೇಷನ್ ಮಲಬದ್ಧತೆ ಪ್ರಾಬ್ಲಮ್ ಕಾಣಿಸ್ಕೊಂಡಿರುತ್ತೆ. ಅದು ನಾವು ಚಿಕ್ಕ ವಯಸ್ಸಲ್ಲೇ ನೆಗ್ಲೆಕ್ಟ್ ಮಾಡದಲ್ಲಿ ಆಫ್ಟರ್ ಎ ಲಾಂಗ್ ಪೀರಿಯಡ್ ಏನಾಗುತ್ತೆ ಅದು ಪೈಲ್ಸ್ಗೆ ಟರ್ನ್ ಆಗ್ಬೋದು, ಅಥವಾ ಫಿಷರ್ಸ್ ಅಂತ ಹೇಳ್ತೀವಿ, ಬಿರುಕು ಬಿಡೋದು, ಮೋಷನ್ ಹೋಗೋ ಜಾಗದಲ್ಲಿ ಏನಲ್ ಕೆನಲ್ ಅಲ್ಲಿ ಟೇರ್ ಆಗುವಂಥದ್ದು ಅಥವಾ ಕಟ್ ಆಗುವಂಥದ್ದನ್ನ ಕೂಡ ನಾವು ನೋಡ್ತೀವಿ. ಸೊ ಇದು ಮುಂದೆ ತೊಂದರೆಗೆ ದಾರಿ ಮಾಡಿ ಕೊಡೋದ್ರಿಂದ ನಾವು ಅರ್ಲಿ ಸ್ಟೇಜಸ್ ಅಲ್ಲೇ ಚಿಕಿತ್ಸೆ ತಗೊಂಡ್ರೆ ಖಂಡಿತವಾಗ್ಲೂ ಇದನ್ನ ನಾವು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬಹುದು. ನಾರ್ಮಲಿ ಈಗ ಸ್ಟೇಜಸ್ ಅಂತ ನಾನು ಹೇಳಿದಾಗ ಫಸ್ಟ್ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಅಂತ ಹೇಳಿದಾಗ ಈ ವೇನ್ಸ್ ಸ್ವೆಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೈಲೇಟೆಡ್ ವೇನ್ಸ್ ಅಥವಾ ಸ್ವೋಲನ್ ವೇನ್ಸ್ ಅಂತ ಹೇಳ್ತೀವಿ, ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದರಿಂದ ಯಾವುದೇ ರೀತಿ ಅವರಲ್ಲಿ ಒಂದು ಹೊರಗಡೆ ಕಾಣಿಸೋದಿಲ್ಲ ಪೇಷಂಟ್ಗೆ. ಬಟ್ ಯಾವಾಗ ಅದು ಸೆಕೆಂಡ್ ಸ್ಟೇಜಿಗೆ ಹೋಗುತ್ತೆ, ಸೊ ಆ ಒಂದು ಊತ ವೇನ್ಸ್, ಡೈಲೇಟೆಡ್ ವೇನ್ಸ್ ಏನಾಗುತ್ತೆ ಹೊರಗಡೆ ಪ್ರೊಟ್ರೂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ಅದು ಮೋಷನ್ ಹೋಗ್ಬೇಕಾದಾಗ ಹೊರಗಡೆ ಕಾಣಿಸ್ಕೊಳ್ಳುತ್ತೆ, ನಮಗೆ ಊತ ಬಂದಿರೋದು, ದುರ್ಮಾಂಸ ತರ ಬೆಳ್ಕೊಂಡಿರೋದು ಅಥವಾ ಮೊಳಕೆ ತರ ಬೆಳ್ಕೊಂಡಿರೋದು ನಮ್ಗೆ ಮೋಷನ್ ಹೋಗ್ಬೇಕಾದಾಗ ಆಚೆ ಕಾಣಿಸ್ಕೊಳ್ಳುತ್ತೆ. ಬಟ್ ಮೋಷನ್ ಆದ ನಂತರ ಮತ್ತೆ ಪುನಃ ಅದು ರಿಸೀಡ್ ಬ್ಯಾಕ್ ಆಗುತ್ತೆ, ಅಂದ್ರೆ ಅದಷ್ಟಕ್ಕದೇ ಸ್ವತಃ ಒಳಗಡೆ ಹೋಗ್ಬಿಡತ್ತೆ, ಏನು ತೊಂದರೆ ಕೊಡ್ತಾ ಇಲ್ಲ. ಬಟ್ ನೆಕ್ಸ್ಟ್ ಥರ್ಡ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಸೊ ಮೋಷನ್ ಹೋಗ್ಬೇಕಾದಾಗ ಆಚೆ ಬರುತ್ತೆ ಮೇಡಮ್, ಬಟ್ ಅದನ್ನ ನಾವು ಮೆಕ್ಯಾನಿಕಲಿ ಪುಷ್ ಮಾಡ್ಕೊಳ್ಬೇಕಾಗತ್ತೆ. ಸ್ವತಃ ಅದು ಗ್ರೋತ್ ಅಥವಾ ಏನದು ಸ್ವೋಲನ್ ವೇನ್ಸ್ ಒಳಗಡೆ ತನ್ನಷ್ಟಕ್ಕೆ ತಾನೇ ಹೋಗೋದಿಲ್ಲ, ನಾವಾಗೆ ಅದನ್ನ ಮೆಕ್ಯಾನಿಕಲಿ ಪುಷ್ ಮಾಡ್ಬೇಕಾಗತ್ತೆ. ಕೆಲವ್ರ ಕೈಯಲ್ಲೇ ಪುಷ್ ಮಾಡ್ಕೊಳ್ಬೇಕಾಗತ್ತೆ, ಬಿಕಾಸ್ ಅದು ಆಚೆ ಬಂದಿರುತ್ತೆ, ಒಳಗಡೆ ಹೋಗ್ತಾ ಇರೋದಿಲ್ಲ. ಬಟ್ ಫೋರ್ತ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪರ್ಮನೆಂಟ್ಲಿ ಹ್ಯಾಂಗ್ ಡೌನ್ ಔಟ್ ಸೈಡ್ ಅಂತ ಹೇಳ್ತೀವಿ, ಅಂದ್ರೆ ಹೊರಗಡೆ ಪರ್ಮನೆಂಟ್ಲಿ ಅದು ಉಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇವನ್ ನಾವು ಕೈಯಲ್ಲಿ ಪುಷ್ ಮಾಡ್ಕೊಂಡ್ರು ಮೆಕ್ಯಾನಿಕಲಿ ಮಾಡಿದ್ರು ಅದು ಗಂಟಲ್ಲಿ ಇರುತ್ತೆ. ಸೊ ಗ್ರೋತ್ ಸ್ವೆಲ್ಲಿಂಗ್ ಅಂತ ಇರುತ್ತೆ. ಸೊ ದುರ್ಮಾಂಸ ಅಂತ ಅನ್ಕೊಳ್ಬಹುದು ಕೆಲವರು, ಗಂಟ್ ಅಂತ ಹೇಳ್ಬೋದು, ಅಥವಾ ಮೊಳಕೆ ತರ ಅನ್ಬೋದು, ಗ್ರೋತ್ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ ಯೂಶಲಿ. ಸೊ ಸ್ವೆಲ್ಲಿಂಗ್ ಕಾಣುವಂಥದ್ದು ಗ್ರೋತ್ ಆಗಿರುತ್ತಲ್ವಾ, ಅದು ಪೇಷಂಟ್ ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಫೋರ್ತ್ ಸ್ಟೇಜ್ ಅಲ್ಲಿ ಪರ್ಮನೆಂಟ್ಲಿ ಹ್ಯಾಂಗ್ ಡೌನ್ ಅಂತ ಔಟ್ ಸೈಡ್ ಅಲ್ಲೇ ನಾವು ರೆಕ್ಟಮ್ ಔಟ್ ಸೈಡ್ ನಮಗೆ ಹೊರಗಡೆನೆ ಕಾಣುವಂಥದ್ದನ್ನ. ಸೊ ಈ ತರ ನಾವು ಸ್ಟೇಜಸ್ ಅಲ್ಲಿ ನಾವು ತಿಳ್ಕೊಬಹುದು ಪೈಲ್ಸ್ ಅಲ್ಲಿ. ಸೊ ಪೈಲ್ಸ್ ಅನ್ನೋದು ತುಂಬಾ ಚಿಕ್ಕದಾದ್ರೂ ಕೂಡ, ಸಣ್ಣ ಸಮಸ್ಯೆ ಇದ್ರೂ ಕೂಡ, ಸೊ ಅದನ್ನ ನಾವು ನೆಗ್ಲೆಕ್ಟ್ ಮಾಡದಲ್ಲಿ ಪ್ರಾಬ್ಲಮ್ ಅದು ಸಿವಿಯಾರಿಟಿಗೆ ಟರ್ನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಈ ಪೈಲ್ಸ್ ಒಂದು ಕಾಮನ್ ಪ್ರಾಬ್ಲಮ್ ಹೆಚ್ಚು ಜನರಲ್ಲಿ ನಾವು ನೋಡ್ತಾ ಇದ್ರು ಕೂಡ ನಾವು ಅದನ್ನ ಚಿಕ್ಕದ್ರಲ್ಲಿ ತೋರಿಸ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಎಷ್ಟೋ ಪೇಷಂಟ್ಸ್ಗೆ ಅದು ಫಸ್ಟ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬೇಕಾಗತ್ತೆ, ಅದು ನಮಗೆ ಪೈಲ್ಸ್ ತೊಂದರೆ ಇದೆಯಾ ಅಥವಾ ಏನಲ್ ಫಿಷರ್ಸ್ ಪ್ರಾಬ್ಲಮ್ ಇದೆಯಾ ಅಥವಾ ಏನಲ್ ಫಿಸ್ಟುಲಾ ತೊಂದರೆ ಇದೆಯಾ. ಯಾಕಂದ್ರೆ ಈ ಒಂದು ಗುದದ್ವಾರದಲ್ಲಿ ನಾವು ನೋಡುವಂತ ಸಮಸ್ಯೆಗಳಾದ್ರೆ ಹೆಚ್ಚಾಗಿ 3 ತರ, ಏನಲ್ ಫಿಷರ್ಸ್ ಇರ್ಬೋದು, ಏನಲ್ ಫಿಸ್ಟುಲಾ ಇರ್ಬೋದು, ಮತ್ತು ಏನಲ್ ಇದು ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ಪೈಲ್ಸ್ ಅಂತ ಹೇಳ್ತೀವಿ. ಕೆಲವರಿಗೆ ಆಪ್ಸಿಸ್ ಆಗ್ತಾ ಇರುತ್ತೆ, ಹುಣ್ಣುಗಳು ಆಗುವಂಥದ್ದು ಅಥವಾ ತುರಿಕೆ ಆಗುವಂಥದ್ದು. ಅದು ಸಿಂಪ್ಟಮ್ಸ್ ಆಗಿ ನಾವು ಹೇಳಿದಾಗ ಬೇರೆ ರೀತಿಯಾದಂತಹ ಲಕ್ಷಣಗಳು, ಒಂದೊಂದರಲ್ಲಿ ಒಂದೊಂದು ರೀತಿಯ ಲಕ್ಷಣಗಳಿರುತ್ತೆ. ಪೈಲ್ಸ್ ಅಲ್ಲಿ ಇರ್ಬೋದು, ಫಿಷರ್ಸ್ ಅಲ್ಲಿ ಇರ್ಬೋದು, ಫಿಸ್ಟುಲಾದಲ್ಲಿ ಇರ್ಬೋದು. ಈಗ ಕಾಮನ್ ಆಗಿ ನಾವು ಪೈಲ್ಸ್ ಅಲ್ಲಿ ಲಕ್ಷಣಗಳು ಹೇಳಬೇಕು ಅಂತಂದ್ರೆ ಮೇನ್ ಪೇಷಂಟ್ಸ್ ಗೆ ಕಾಣುವಂಥದ್ದು ಪೇನ್ ಅಥವಾ ಡಿಸ್ಕಂಫರ್ಟ್ ಅಂತ ಹೇಳ್ತೀವಿ. ಒಂದು ಅನ್ಈಸಿನೆಸ್ ಇರುವಂಥದ್ದು, ಒಂದು ಅನ್ಈಸಿನೆಸ್ ಆಗುವಂಥದ್ದು, ಡಿಸ್ಕಂಫರ್ಟ್ ಆಗುವಂಥದ್ದನ್ನ ನಾವು ನೋಡ್ತೀವಿ. ಸೊ ಪೇನ್ ಅನ್ನೋದು ಕೆಲವರಿಗೆ ಚುಚ್ಚು ಹಾಗೆ ಪೇನ್ ಇರುತ್ತೆ, ಪ್ರಿಕ್ಕಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೀವಿ. ಕೆಲವರಿಗೆ ಇಚ್ಚಿಂಗ್ ಆಗ್ತಾ ಇರುತ್ತೆ, ತುರ್ಕೆ ಆಗ್ತಾ ಇರುತ್ತೆ ಆ ಜಾಗದಲ್ಲಿ. ಸೊ ಊತ ಬರುತ್ತೆ, ಸ್ವೆಲ್ಲಿಂಗ್ ಅರೌಂಡ್ ದ ಏನಸ್ ಅಂತ ಹೇಳ್ತೀವಿ, ಊತ ಕೂಡ ಬರ್ಬೋದು, ಬ್ಲೀಡ್ ಆಗ್ಬೋದು. ಬ್ರೈಟ್ ರೆಡ್ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಇದನ್ನು ಕೂಡ ನಾವು ಒಂದು ಲಕ್ಷಣ ಆಗಿ ನೋಡ್ತೀವಿ. ಮೋಷನ್ ಹೋದ್ಮೇಲೆ ಕೂಡ ಕೆಲವರಿಗೆ ಪೇನ್ ಇರುತ್ತೆ, ಇಚ್ಚಿಂಗ್ ಇರುತ್ತೆ, ಸ್ಮೆಲ್ ಕೂಡ ಇರುತ್ತೆ ಅಂತ ಕಾಣಿಸುತ್ತೆ. ಯೂಶಲಿ ಸ್ಮೆಲ್ ಅಂದ್ರೆ ಅದು ಫಸ್ಟ್ ಡಿಸ್ಚಾರ್ಜ್ ಏನಾದ್ರೂ ಇದ್ರೆ ಅದು ನಾವು ಯೂಶಲಿ ಫಿಸ್ಟುಲಾದಲ್ಲಿ ನೋಡ್ತೀವಿ. ಬ್ಲಡಿ ಡಿಸ್ಚಾರ್ಜ್ ಅಥವಾ ಫಸ್ಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಅದು ನಾವು ಹೆಚ್ಚಾಗಿ ನಾವು ಫಿಸ್ಟುಲಾ ಪ್ರಾಬ್ಲಮ್ ಅಲ್ಲಿ ನಾವು ನೋಡ್ತೀವಿ. ಬಟ್ ಇದು ಹೀಗೆ ಬಿಟ್ಟರೆ ಡೆಫಿನೆಟ್ಲಿ ಅದು ಕಾಂಪ್ಲಿಕೇಶನ್ಸ್ಗೆ ಆಗ್ಬೋದು ಪೈಲ್ಸ್ ಇಂದ. ಬಟ್ ಆದಷ್ಟು ನಾವು ಪೇಷಂಟ್ಸ್ ಕೇಳೋದು ಈ ತರ ಒಂದು ಪೇನ್, ಡಿಸ್ಕಂಫರ್ಟ್, ಬ್ಲೀಡಿಂಗು, ಇಚ್ಚಿಂಗು ಅಥವಾ ಕೆಲವರಲ್ಲಿ
ತರ ಸ್ವೆಲ್ಲಿಂಗ್ ಆಗುವಂಥದ್ದು, ಮೋಷನ್ ಹೋಗೋ ಜಾಗದಲ್ಲಿ ಸ್ವಲ್ಪ ಊತ ಬರೋದು, ಮೋಷನ್ ಹೋಗಬೇಕಾದಾಗ ನಂತರ ಅದು ಕಮ್ಮಿ ಆಗ್ತಾ ಇದೆ. ಸೊ ಈ ತರ ಲಕ್ಷಣಗಳು ಕಂಡಲ್ಲಿ ಖಂಡಿತವಾಗ್ಲೂ ನೀವು ಒಮ್ಮೆ ವಿಸಿಟ್ ಮಾಡಿದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಸೊ ಖಂಡಿತವಾಗ್ಲೂ ಅದನ್ನ ನಾವು ಪರಿಶೀಲನೆ ಮಾಡಿಬಿಟ್ಟು ಏನು ಸಮಸ್ಯೆ ಆಗಿದೆ ನಿಮಗೆ, ಅದು ಪೈಲ್ಸ್ ಇಂದ ಆಗ್ತಾ ಇದೆ ಅಥವಾ ಫಿಶರ್ಸ್ ಇಂದ ಫಿಸ್ಟುಲಾ ಇಂದ ಅನ್ನೋದು ಪರಿಶೀಲನೆ ಮಾಡಿದ ನಂತರ ಅದಕ್ಕೆ ತಕ್ಕ ಹಾಗೆ ನಾವು ನಿಮಗೆ ಚಿಕಿತ್ಸೆ ಕೊಡ್ಬೋದು. ಜನರೇಷನ್ ಟು ಜನರೇಷನ್ ಬರುತ್ತಾ ಹೇಗೆ ಅಂತ? ಇದು ಡೆಫಿನೆಟ್ಲಿ ಹೆರಿಡಿಟ್ರಿ ಕೂಡ ಒಂದು ಕಾರಣ ಆಗಿರುತ್ತೆ, ಇಲ್ಲ ಅಂತಲ್ಲ ಪೈಲ್ಸ್ಗೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಏನು ಹೇಳ್ತಾ ಇದೀವಿ, ಪೈಲ್ಸ್ ಕೂಡ ಒಂದು ಕಾರಣ ಆಗಿರುತ್ತೆ. ಸೊ ಹಾಗಾಗಿ ನಾವು ಪೈಲ್ಸ್ನ ನಾವು ಪ್ರಿವೆಂಟ್ ಮಾಡ್ಕೊಳ್ಬೇಕು ಅಥವಾ ಯಾವ ರೀತಿ ನಾವು ಇದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದು ತುಂಬಾನೇ ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ. ಈಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪೈಲ್ಸ್ ಬಂದಿದೆ ಅಥವಾ ನಮಗೆ ಪೈಲ್ಸ್ ಇಂದ ಬಳಲ್ತಾ ಇದ್ದೀವಿ ಅಂದಲ್ಲಿ ಸೊ ಯಾವ ರೀತಿ ನಾವು ಮೇನ್ ಪ್ರಿಕಾಷನ್ಸ್ ಅಥವಾ ಮುಂದೆ ಅದನ್ನ ಹೆಚ್ಚಾಗೋದನ್ನ ತಡೆಗಟ್ಕೊಳ್ಬೇಕು, ಪ್ರಿವೆಂಟ್ ಮಾಡ್ಕೊಳ್ಬೇಕು ಅಂದ್ರೆ ಖಂಡಿತವಾಗ್ಲೂ ಹೆಚ್ಚಾಗಿ ಫೈಬರ್ ಫುಡ್ ನ ತಗೊಳ್ಳೋಂಥದ್ದು. ಸಿ ಲ್ಯಾಕ್ ಆಫ್ ಫೈಬರ್ ಫುಡ್ ಇನ್ ದಿ ಫುಡ್, ಮೇನ್ ಆಗಿ ನಾವು ಲ್ಯಾಕ್ ಆಫ್ ಫೈಬರ್ ಫುಡ್ ಅಂತ ಹೇಳಿದ್ರೆ ಸಿ ಹೆಚ್ಚಾಗಿ ನಾರಿನಂಶ ತಗೊಳ್ತಾ ಇಲ್ಲ, ಕಮ್ಮಿ ಇದೆ, ನಮ್ಮ ಆಹಾರದಲ್ಲಿ ನಾರಿನಂಶ ಕಮ್ಮಿ ಇದೆ ಅಂದ್ರೆ ಕೂಡ ಪೈಲ್ಸ್ ಬರೋ ಸಾಧ್ಯತೆ ಇರುತ್ತೆ. ಯಾರು ಹೆಚ್ಚಾಗಿ ನೀರು ತಗೊಳ್ತಾ ಇಲ್ಲ ಅಂತವರಲ್ಲಿ ಕೂಡ ಪೈಲ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನ ಪೈಲ್ಸ್ ಅನ್ನೋದು ಒಂದು ಕಾಮನ್ ಒಂದು ಕಾರಣಗಳಿಂದ ಬರೋ ಚಾನ್ಸಸ್ ಇದ್ರೂ ಕೂಡ ಸೊ ನಾವು ಅಂತ ಒಂದು ಪೇಷಂಟ್ಸ್ಗೆ ಹೆಚ್ಚಾಗಿ ನೀರು ತಗೊಳ್ಳೋಂಥದ್ದು ಮೋರ್ ದೆನ್ 4 to 5 ಲೀಟರ್ಸ್ ಆಫ್ ವಾಟರ್ ತಗೊಳ್ಳೋಂಥದ್ದು ದಿನದಲ್ಲಿ ತುಂಬಾನೇ ಒಳ್ಳೇದು ಅಂತ ಹೇಳ್ತೀವಿ ಪೇಷಂಟ್ಸ್ ಅಲ್ಲಿ. ಸೊ ಅಗೇನ್ ಅವರ ಒಂದು ಬಾಡಿ ವೇಟ್ ಕೂಡ ಡಿಪೆಂಡ್ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ನಾವು 5-6 ಲೀಟರ್ ಕುಡ್ಸಕ್ಕಾಗಲ್ಲ, 4-5 ಲೀಟರ್ ಕುಡ್ಸಕ್ಕಾಗಲ್ಲ. ಅವ್ರ ಒಂದು ಬಾಡಿ ವೇಟ್ಗೆ ಕಂಪ್ಯಾರಿಸನ್ ಮಾಡಿ ನಾವು ಪೇಷಂಟ್ಗೆ ಗೈಡ್ ಮಾಡಬೇಕಾಗುತ್ತೆ. ಸೊ ಹೆಚ್ಚಾಗಿ ಫೈಬರ್ ಫುಡ್ ತಗೊಳ್ಳೋಂಥದ್ದು ನಾವು ಫೀಮೇಲ್ಸ್ಗೆ ಅರೌಂಡ್ 25 grams ಆಫ್ ಫೈಬರ್ ರಿಕ್ವೈರ್ಡ್ ಅಂತ ಹೇಳ್ತೀವಿ ಪರ್ ಡೇ. ಸೊ ಒಂದು ದಿನಕ್ಕೆ ಒಂದು ಫೀಮೇಲ್ಗೆ 25 grams ಬೇಕಾಗುತ್ತೆ ಫುಡ್, ಫೈಬರ್ ಫುಡ್ ಅಂತ ಹೇಳ್ತೀವಿ. ಅದೇ ರೀತಿ ಪುರುಷರಲ್ಲಿ 38 grams ಫೈಬರ್ ಬೇಕಾಗುತ್ತೆ ಒಂದು ದಿನಕ್ಕೆ ಅಂತ ಹೇಳ್ತೀವಿ. ಸೊ ಈ ತರ ಒಂದು ಫೈಬರ್ ನ ಹೆಚ್ಚಾಗಿ ತಗೊಳ್ಳುವಂಥದ್ದು ನಮ್ಮ ಒಂದು ಆಹಾರದಲ್ಲಿ. ಸೊ ಜೊತೆಗೆ ಎಕ್ಸರ್ಸೈಸಸ್ ಆಲ್ಸೋ ತುಂಬಾ ಮುಖ್ಯ. ಸೊ ಎಕ್ಸರ್ಸೈಸಸ್ ಅಂದ್ರೆ ನಾವು ರೆಗ್ಯುಲರ್ ಎಕ್ಸರ್ಸೈಸಸ್, ವಾಕಿಂಗ್ ಅಥವಾ ಫಿಸಿಕಲ್ ಆಕ್ಟಿವ್ನೆಸ್ ಇರೋದ್ರಿಂದ ಏನಾಗುತ್ತೆ ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ಗೂ ಇಂಪ್ರೂವ್ ಆಗುತ್ತೆ. ಜೊತೆಗೆ ನಮ್ಮ ಒಂದು ಫುಡ್ ಬೌಲ್ ಮೂವ್ಮೆಂಟ್ಸ್ ಅಂದ್ರೆ ನಮ್ಮ ಒಂದು ಕರಳಿನ ಚಟುವಟಿಕೆ ಕೂಡ ಇಂಪ್ರೂವ್ ಆಗುತ್ತೆ. ಇದರಿಂದ ಮೋಷನ್ ಕೂಡ ಸಲೀಸವಾಗಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತಾಡೋಣ. ಶಿವಮೊಗ್ಗದಿಂದ ಯಶೋದಾ ಅಂತ ಕರೆ ಮಾಡಿದ್ರೆ. ನಮಸ್ತೆ ಯಶೋದಾ. ಹಲೋ ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ ಯಶೋದಾ ಅವರೇ. ಹಲೋ 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 ಮೇಡಮ್. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ. ಮೇಡಮ್ ನನಗೆ ಫೈಲ್ಸ್ ಸೆಕೆಂಡ್ ಸ್ಟೇಜ್ ಹೇಳ್ತಾ ಇದ್ದಾರೆ ಡಾಕ್ಟರ್. ನಾನು ಲಾಂಗ್ ಟೈಮ್ ಜರ್ನಿ ಮಾಡ್ತಿದ್ದೀನಿ ಮೇಡಮ್. ಓಕೆ. ಹಾಗಾಗಿ ಅದು ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ಹೇಳಿದ್ರು. ಮತ್ತೆ ಮೋಷನ್ ಮಾಡ್ಲಿಕ್ಕೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಓಕೆ. ಈಗ ಆಪರೇಷನ್ ಮಾಡಿಸ್ಕೊಂಡ್ರೆ ಇದು ರಿಮೂವ್ ಆಗುತ್ತೆ ಮೇಡಮ್ ತಕ್ಷಣ? ಖಂಡಿತಮ್ಮ ಸೆಕೆಂಡ್ ಸ್ಟೇಜಸ್ ಅಲ್ಲಿ ಇದೆ ಇನ್ನು ನಿಮಗೆ ಅಂತಂದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆ, ತೊಂದರೆ ಇಲ್ಲ. ಕೆಲವರು ನಮ್ಮಲ್ಲಿ ಆಪರೇಷನ್ ಮಾಡಿಸ್ಕೊಂಡಿರೋರು ಕೂಡ ಬಂದಿದ್ದಾರೆ. ಯಾಕಂದ್ರೆ ಇದೇನಾಗುತ್ತೆ ಅಂದ್ರೆ ರಕ್ತನಾಳ ಸ್ವೋಲನ್ ಆಗ್ತಾ ಇರೋದ್ರಿಂದ, ಉಬ್ತಾ ಇರೋದ್ರಿಂದ ಈ ತರ ಪ್ರಾಬ್ಲಮ್ ಇರುತ್ತೆ. ಎಷ್ಟೋ ಪೇಷಂಟ್ಸ್ಗೆ ಸರ್ಜರಿಯಿಂದ ಕೆಲವರಿಗೆ ಸಿಂಪ್ಟಮ್ಸ್ ಸ್ವಲ್ಪ ರಿಲೀಫ್ ಆಗಿರುತ್ತೆ, ಕೆಲವರಿಗೆ 6 ತಿಂಗಳು, ವರ್ಷ, 1-2 ವರ್ಷವರೆಗೂ ಏನು ತೊಂದರೆಗಳು ಕೂಡ ಕಾಣ್ತಾ ಇರೋದಿಲ್ಲ. ಬಟ್ ಕೆಲವರಿಗೆ ಅಗೇನ್ ಅದು ರಿಅಕರೆನ್ಸ್ ಆಗೋ ಚಾನ್ಸಸ್ ತುಂಬಾ ಜನಕ್ಕೆ ಕಾಣ್ತಾ ಇದೆ. ಅಗೇನ್ ನಮ್ಮ ಒಂದು ಲೈಫ್ ಸ್ಟೈಲ್ ಕೂಡ ಕೌಂಟ್ ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಡೆಫಿನೆಟ್ಲಿ ಈಗ ಕೆಲವರಿಗೆ ಆಪರೇಷನ್ ಬೇಡ ಅಥವಾ ನಮಗೆ ಮಾಡಿಸ್ಕೊಂಡಿದೀವಿ ಆಲ್ರೆಡಿ, ಮತ್ತೆ ಪುನಃ ತೊಂದರೆ ಆಗ್ತಾ ಇದೆ, ಮತ್ತೆ ಪುನಃ ಸರ್ಜರಿ ಮಾಡಬೇಕಾಗ್ತದೆ, ಈ ತರ ಇದ್ದಲ್ಲಿ ಖಂಡಿತವಾಗ್ಲೂ ಒಮ್ಮೆ ನೀವು ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿ ಆಗ್ಬೋದು. ನಿಮ್ಮ ಒಂದು ಸ್ಟೇಜ್ ಆಫ್ ಪೈಲ್ಸ್ ಸೆಕೆಂಡ್ ಸ್ಟೇಜ್ ಇದೆ ಅಂತ ಹೇಳಿದ್ರೆ ನಾವು ಕೂಡ ಒಮ್ಮೆ ಕನ್ಫರ್ಮ್ ಮಾಡ್ಕೊಂಡು ಹೊರಗಡೆ ಬಿಟ್ಟಿದೆ ಮೇಡಮ್, ಹೊರಗಡೆ ಬಿಟ್ಟಿದೆ. ಅದೇನೇಮ್ಮ. ಸೊ ಅದನ್ನೇ ನಾವು ಪೈಲ್ಸ್ ಇದೆಯಾ ಅಥವಾ ಪೈಲ್ಸ್ ಜೊತೆಗೆ ಫಿಶರ್ ಕೂಡ ಕಾಣಿಸ್ಕೊಂಡಿದೆಯಾ ಅನ್ನೋದು ಕೂಡ ನಾವು ನೋಡ್ಬೇಕಾಗತ್ತೆಮ್ಮ. ಸೊ ಇದನ್ನ ನಾವು ಚೆಕ್ ಮಾಡ್ಕೊಂಡು ಲಾಂಗ್ ಟೈಮ್ ಜರ್ನಿ ಮಾಡೋದ್ರಿಂದನೂ ಎಫೆಕ್ಟ್ ಆಗುತ್ತೆ ಖಂಡಿತ. ನಾನು ಆಲ್ರೆಡಿ ಹೇಳಿದೆ, ಸಿಟ್ಟಿಂಗ್ ಲಾಂಗ್ ಟೈಮ್ ಅಂದ್ರೆ ಈಗ ತುಂಬೊತ್ತು ಕುತ್ಕೊಂಡು ಕೆಲಸ ಮಾಡುವಂಥದ್ದು. ಸೊ ಯೂಶಲಿ ಡ್ರೈವರ್ಸ್ ಅಂತ ಏನ್ ಹೇಳ್ತೀವಿ, ತುಂಬೊತ್ತು ಕುತ್ಕೊಂಡು ಕೆಲಸ ಡ್ರೈವ್ ಮಾಡುವಂಥದ್ದು, ಎಕ್ಸಸ್ ಆಫ್ ಹೀಟ್ ಇಂದ ಕೂಡ ಈ ತರ ಆಗ್ಬೋದಮ್ಮ. ಸೊ ಹಾಗಾಗಿ ನೀವು ಒಮ್ಮೆ ಬಂದು ಭೇಟಿ ಆಗ್ಬೋದು. ಇದಕ್ಕೆ ನೀವು ಟೆಂಪರರಿ ಏನ್ ಮಾಡ್ಕೊಳ್ಬಹುದು ಅಂದ್ರೆ ಸಿಟ್ಸ್ ಬಾತ್ ಅಂತ ಹೇಳ್ತೀವಿ. ಸ್ವಲ್ಪ ಉಗುರು ಬೆಚ್ಚ ನೀರಿನಲ್ಲಿ ನೀವು ಕುತ್ಕೊಳ್ಳೋದ್ರಿಂದ ಒಂದು ಡೈಲಿ ಒಂದು 15 minutes ಕುತ್ಕೊಳ್ಬೇಕು ಉಗುರು ಬೆಚ್ಚ ನೀರಲ್ಲಿ. ಸಿಟ್ಸ್ ಬಾತ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಒಂದು 3 to 4 times ಈ ತರ ಮಾಡ್ಬೋದು ಒಂದು ದಿನದಲ್ಲಿ ನೀವು. ಇದರಿಂದ ಸ್ವಲ್ಪ ಅಲ್ಲಿ ಊತ, ನೋವು, ಡಿಸ್ಕಂಫರ್ಟ್ ಕಮ್ಮಿ ಆಗ್ಬೋದು. ಬಟ್ ಸ್ಟಿಲ್ ಇದಕ್ಕೆ ಟ್ರೀಟ್ಮೆಂಟ್ ತುಂಬಾನೇ ಮುಖ್ಯ ಇರುತ್ತೆ. ನೀವೇನೇ ಲೈಫ್ ಸ್ಟೈಲ್ ಪ್ರಿಕಾಷನ್ ಮಾಡಿದ್ರು ಕೂಡ ಈ ಸ್ಟೇಜಸ್ ಅಲ್ಲಿ ನೀವು ಚಿಕಿತ್ಸೆ ಕೂಡ ತುಂಬಾನೇ ಅವಶ್ಯಕತೆ ಇರುತ್ತೆ. ಬಂದು ಭೇಟಿ ಆಗ್ಬೋದು, ಅದಕ್ಕೆ ತಕ್ಕಾಗಿ ಚಿಕಿತ್ಸೆ ಕೊಡ್ತೀವಿ. ಥ್ಯಾಂಕ್ ಯು ಯಶೋಧ ಕರೆ ಮಾಡಿದ್ದಕ್ಕೆ. ಹೆಲ್ತ್ ಕೇರ್ ಮುಂದುವರಿಯುತ್ತೆ ಪುಟ್ಟದೊಂದು ಬ್ರೇಕ್ ಆದ್ಮೇಲೆ. अरे भैया, तुम्हें कब से क्या? लोग ऐसी गंभीर समस्या को हंसी मजाक में उड़ाते हैं। 15 खास जड़ी बूटियों से बना पेट सफा आयुर्वेदिक चूर्ण
आज ही ले आए। पेट सफा पहली रात से ही असर दिखाता है और इसकी आदत भी नहीं पड़ती। पेट सफा हर रोग दफा। ದೀಪಾ ಫ್ಯಾಬ್ರಿಕ್ಸ್ ನಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಈಗ ಆಕರ್ಷಕ ಕೊಡುಗೆಗಳೊಂದಿಗೆ 3 ಲೆನಿನ್ ಶರ್ಟ್ ಪೀಸ್ಗಳು ಕೇವಲ 1400ಕ್ಕೆ, 3 ರೇಮಂಡ್ ಪ್ಯಾಂಟ್ ಪೀಸ್ಗಳು ಕೇವಲ 1000 ರೂಪಾಯಿ ಮಾತ್ರ. ಈ ಆಷಾಢದ ಬೈ 2 ಗೆಟ್ 1 ಸ್ಪೆಷಲ್ ಆಫರ್ ಕೇವಲ 31ರವರೆಗೆ ಮಾತ್ರ. ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತಿದ್ದೀರಾ? ಹಾಗಿದ್ರೆ ಪಂಚಪಲ್ಲವ ಅಷ್ಟಧಾತುಗಳಿಂದ ಮಾಡಿದ ಲಕ್ಷ್ಮಿ ಪ್ರಾಣಯಂತ್ರವನ್ನ ನಿಮ್ಮ ಮಹರ್ಷಿ ಗುರೂಜಿಯವರ ಹಸ್ತದಿಂದ ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ಇಂದ್ರಲೋಕದ ಸುಖದ ಐಭೋಗದ ರಸಭರಿತ ಶೃಂಗಾರ ರಸದ ಸಮಾಗಮ ಸಂಗಮ ರಸಮಯ ಶೃಂಗಾರ ಕಾವ್ಯಗಳ ಚರಿತ್ರೆಗಳನ್ನೇ ಮೀರಿಸಬಹುದು. कब टूटेगा तुम्हारा मौन व्रत? बहू, मेरा चश्मा देखा क्या? हेलो मामा. मैडम का मौन व्रत है, मैं होती तो मर ही जाती. बहू, ऐसे ही. मेरा चश्मा देखा क्या? गीला टॉवल पिछले 15 सालों से बेड पर ही फेंका जा रहा है. अपनी इस आदत को बदलने का क्या लोगे तुम? बाबूजी, आपका चश्मा हर बार की तरह आपके सर पर ही है. और बेटा, सोफे पर ना इंसान बैठते हैं, जूते और चप्पल नहीं. और तुम्हें कपड़े धोने की पगार मिलती है या कपड़े कलर करने की? ऑन हो गई पूरे दिन की रिकॉर्डिंग. कुछ इसी तरह वीडियोकॉन D2H भी करता है आपके दिन भर के मिस्ड एंटरटेनमेंट की रिकॉर्डिंग केवल ₹1 प्रति दिन में. वीडियोकॉन D2H. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಇನ್ನು ಕಾಲರ್ ಒಬ್ರು ಹೇಳ್ತಾ ಇದ್ರು ಬಿರುಕು ಬಿಡುತ್ತೆ ಅಂತ, ಯಾಕೆ ಆಗುತ್ತೆ ಅಂತ. ಡೆಫಿನೆಟ್ಲಿ ಈಗ ಏನಲ್ ಲೈನಿಂಗ್ ಅಂತ ಏನು ಹೇಳ್ತೀವಿ, ಯಾವಾಗ ಈ ಲೈನಿಂಗ್ ಅಲ್ಲಿ ಕಟ್ ಅಥವಾ ಕ್ರ್ಯಾಕ್ ಅಥವಾ ಟೇರ್ ಆದಾಗ ಸೊ ಇದನ್ನ ನಾವು ಏನಲ್ ಫಿಷರ್ಸ್ ಅಂತ ಹೇಳ್ತೀವಿ. ಏನಲ್ ಫಿಷರ್ಸ್ ಅಂತಂದ್ರೆ ಮೇನ್ ಆಗಿ ನಮ್ಮ ಏನಲ್ ಲೈನಿಂಗ್ ಅಲ್ಲಿ ಕಟ್ ಆಗುವಂಥದ್ದು, ಕ್ರ್ಯಾಕ್ ಆಗುವಂಥದ್ದು. ಇದು ಯಾಕೆ ಆಗುತ್ತೆ ಪೇಷಂಟ್ಸ್ ಅಲ್ಲಿ? ಹೆಚ್ಚಾಗಿ ನಾವು ಎನಿ ಏಜ್ ಗ್ರೂಪ್ ಅಲ್ಲಿ ನೋಡ್ಬೋದು, ಬಟ್ ಹೆಚ್ಚಾಗಿ ನಾವು ಇನ್ಫ್ಯಾಂಟ್ಸ್ ಅಥವಾ ಯಂಗ್ ಚಿಲ್ಡ್ರನ್ ಅಲ್ಲಿ ನಾವು ನೋಡೋ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕೆ ಮಕ್ಕಳಲ್ಲಿ ಅಥವಾ ಇನ್ಫ್ಯಾಂಟ್ಸ್ ಅಲ್ಲಿ ನಾವು ಹೆಚ್ಚು ನೋಡಕ್ ಸಾಧ್ಯತೆ ಇರುತ್ತೆ ಅಂದ್ರೆ, ಯೂಶಲಿ ಈ ಒಂದು ಬಿರುಕು ಬಿಡೋದಕ್ಕೆ ಕಾರಣ ಅಥವಾ ಕ್ರ್ಯಾಕ್ ಆಗೋದಕ್ಕೆ ಕಾರಣ ಅಂದ್ರೆ ಮೇನ್ ಆಗಿ ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತ ಹೇಳ್ತೀವಿ. ಇದು ಒಂದು ಹೆಚ್ಚಾಗಿ ಕಾರಣ ನಾವು ಮಕ್ಕಳಲ್ಲಿ ನೋಡೋದ್ರಿಂದ, ಕಾನ್ಸ್ಟಿಪೇಷನ್ ಹೆಚ್ಚಾಗಿ ನಾವು ಅವರಲ್ಲಿ ನೋಡೋದ್ರಿಂದ ಈ ಒಂದು ಬಿರುಕು ಹೆಚ್ಚಾಗಿ ಅವರಲ್ಲಿ ಕಾಣಿಸ್ಕೊಳ್ಬಹುದು. ಬಟ್ ಇದಕ್ಕೆ ಏಜ್ ಲಿಮಿಟ್ ಅಂತ ಏನಿಲ್ಲ, ಯಾವ ಏಜ್ ಅಲ್ಲಾದ್ರೂ ಕಾಣಿಸ್ಕೊಳ್ಬಹುದು. ಸೊ ಇದು ಯೂಶಲಿ ಏನಾಗುತ್ತೆ, ಇದು ಅಷ್ಟು ಮಟ್ಟಿಗೆ ತೊಂದರೆ ಕೊಡೋದಿಲ್ಲ. ಬಟ್ ಇದನ್ನ ಕರೆಕ್ಟ್ ಆಗಿ ನಾವು ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ಕೊಂಡ್ಬಿಟ್ರೆ ಅಥವಾ ಹೆಚ್ಚಾಗಿ ಈ ಕಾನ್ಸ್ಟಿಪೇಷನ್ ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ನೀರು ಹೆಚ್ಚಾಗಿ ತಗೊಳ್ಳೋಂಥದ್ದು, ಫೈಬರ್ ರಿಚ್ ಫುಡ್ ಹೆಚ್ಚಾಗಿ ತಗೊಳ್ಳೋಂಥದ್ದು, ಈ ತರ ಸ್ವಲ್ಪ ಮೋಷನ್ ಸಾಫ್ಟ್ ಮಾಡ್ಕೊಳ್ತಾ ಹೋದಷ್ಟೇ ಏನಾಗುತ್ತೆ, ಆ ಗಾಯ ಅಥವಾ ಬಿರುಕು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಂಥ ಒಂದು ಪೇಷಂಟ್ಸ್ಗೆ ನಾವು ಹಾಗಾಗಿ ಕೆಲವರಿಗೆ ಹೈ ಫೈಬರ್ ಫುಡ್ ತಗೊಳಕ್ ಹೇಳ್ತೀವಿ. ಸೊ ಹೆಚ್ಚಾಗಿ ನೀರು ತಗೊಳಕ್ ಹೇಳ್ತೀವಿ, ಆಗ ಪೇಷಂಟ್ಗೆ ಕಡಿಮೆ ಆಗುತ್ತೆ. ಬಟ್ ಅದು ತುಂಬಾನೇ ಜಾಸ್ತಿ ಇದ್ದಲ್ಲಿ, ಆ ಒಂದು ಕ್ರ್ಯಾಕ್ಸ್ ಫಿಷರ್ ಜಾಸ್ತಿ ಇದ್ದಲ್ಲಿ ಈವನ್ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ, ಶಾರ್ಪ್ ಪೇನ್ ಇರುತ್ತೆ. ಸೊ ಯಾವಾಗ ಪೇನ್ ಶಾರ್ಪ್ ಆಗ್ತಾ ಇದೆ, ಜೊತೆಗೆ ಉರಿ ಆಗ್ತಾ ಇದೆ, ತುಂಬಾ ನೋವು ಆಗ್ತಾ ಇದೆ, ಜೊತೆಗೆ ಬ್ಲೀಡಿಂಗು ಆಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ನಾವು ಇದನ್ನ ಫಿಷರ್ಸ್ಗೆ ಏನಾದ್ರು ಪ್ರಾಬ್ಲಮ್ ಇರುತ್ತೆ ಅನ್ನೋದು ಒಂದು ತಿಳ್ಕೊಳ್ಬೇಕಾಗುತ್ತೆ. ಸೊ ಇದನ್ನ ಒಂದು ಕಂಡೀಷನ್ ಇದ್ದಲ್ಲಿ ನಾವು ಏನಲ್ ಫಿಷರ್ಸ್ ಅಂತ ಹೇಳ್ತೀವಿ. ಓಕೆ, ಯಾವ್ದಾದ್ರು ಕೇಸ್ ಸ್ಟಡಿ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಈಗ ಎಷ್ಟೋ ಪೇಷಂಟ್ಸ್ ನಮ್ಮಲ್ಲಿ ಬರ್ತಾರೆ. ಈಗ ಎಷ್ಟೋ ಪೇಷಂಟ್ಸ್ಗೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಫಿಷರ್ಸ್ ಇದೆಯಾ, ಪೈಲ್ಸ್ ಇದೆಯಾ, ಬಟ್ ಚಿಕಿತ್ಸೆ ತಗೊಳ್ತಾ ಇರ್ತಾರೆ ನೋವು ಬಂದಾಗ, ಅಥವಾ ನೋವಿಗೊಂದು ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ. ಕೆಲವರು ಅಲ್ಲೇ ಮುಲಾಮ್ ಹಚ್ತಾ ಇರ್ತಾರೆ, ಸಮ್ ಅನಸ್ಥೆಟಿಕ್ ಜೆಲ್ ಹಚ್ತಾ ಇರ್ತಾರೆ. ಸೊ ಇದರಿಂದ ಪೇನ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ಸೊ ಮೋಷನ್ಗೆ ಹೋಗೋಕೆ ಕಷ್ಟ ಆಗುತ್ತೆ ಅಂದಾಗ ತಗೊಂಡಾಗ ಹಚ್ಕೊಂಡಾಗ ಕಮ್ಮಿ ಆಗ್ತಾ ಇರುತ್ತೆ. ಸೊ ಈ ಥರ ಟೆಂಪರರಿ ನೀವು ತೊಗೊಂಡು ಮಾಡ್ತಾ ಇವಾಗ ಪೈಲ್ಸ್ಗೆ ಸಿವಿಯರಿಟಿ ಆಗುತ್ತೆ, ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾರೆ ಪೇಷಂಟ್ಸ್. ಸೊ ಇಂಥ ಒಂದು ಪೇಷಂಟ್ಸ್ ನಮ್ಮಲ್ಲಿ ಕಾಂಪ್ಲಿಕೇಶನ್ ಸ್ಟೇಜ್ ಕೂಡ ಬರ್ತಾರೆ ಪೇಷಂಟ್ಸ್. ಕೆಲವರಿಗೆ ರಕ್ತಹೀನತೆ ಆಗಿರುತ್ತೆ, ಅನೆಮಿಕ್ ಕಂಡೀಷನ್ಸ್ ಆಗಿರ್ತಾರೆ. ಸೊ ಯಾವಾಗ ಅನೆಮಿಕ್ ಕಂಡೀಷನ್ಸ್ ಆಗಿರ್ತಾರೆ, ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇರುತ್ತೆ, ಇದರಿಂದ ಅವ್ರಿಗೆ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾರೆ ಪೇಷಂಟ್ಸ್. ಸೊ ಹಾಗಾಗಿ ಫಸ್ಟ್ ನಾವು ಪೇಷಂಟ್ಸ್ ಬಂದಾಗ ಡೆಫಿನೆಟ್ಲಿ ನಾವು ಕೇಸ್ ಸ್ಟಡಿ ತುಂಬಾ ಮುಖ್ಯ ಇರುತ್ತೆ. ಫಸ್ಟ್ ಆಫ್ ಆಲ್ ಏನನ್ನೋದು ತಿಳ್ಕೊಳ್ಬೇಕಾಗತ್ತೆ. ಕೆಲವರಿಗೆ ಫಿಸ್ಟುಲಾ ಪ್ರಾಬ್ಲಮ್ ಕೂಡ ಇರುತ್ತೆ. ಆ ಫಿಸ್ಟುಲಾದಲ್ಲಿ ಕೂಡ ಇಚ್ಚಿಂಗ್ ಆಗುವಂಥದ್ದು, ಪೇನ್ ಆಗುವಂಥದ್ದು, ಡಿಸ್ಕಂಫರ್ಟ್ ಆಗುವಂಥದ್ದು, ಪಸ್ ಊಸಿಂಗ್ ಆಗ್ತಾ ಇರುತ್ತೆ. ಫಿಸ್ಟುಲಾ ಅನ್ನೋದು ಅಬ್ನಾರ್ಮಲ್ ಕನೆಕ್ಷನ್ ಅಂತ ಹೇಳ್ತೀವಿ ಬಿಟ್ವೀನ್ ದ ಸ್ಕಿನ್ ಅಂಡ್ ದಿ ಏನಲ್ ರೀಜನ್ ಅಥವಾ ಏನಲ್ ಕೆನಾಲ್ ಅಂತ ಹೇಳ್ತೀವಿ. ಸೊ ಸ್ಕಿನ್ಗೂ ಏನಲ್ ಕೆನಾಲ್ಗೂ ಒಂದು ಕನೆಕ್ಟ್ ಆದಾಗ, ಅಬ್ನಾರ್ಮಲ್ ಕನೆಕ್ಷನ್ ಆದಾಗ, ಸೊ ಯೂಶಲಿ ಫಿಸ್ಟುಲಾ ಕಾರಣ ಅಂತಂದ್ರೆ ಆಪ್ಸಿಸ್ ಅಂತ ಹೇಳ್ತೀವಿ. ಹೆಚ್ಚಾಗಿ ಏನಲ್ ಆಪ್ಸಿಸ್ ಯಾರಲ್ಲಿ ಕಾಣಿಸ್ಕೊಳ್ತಿರುತ್ತೋ ಇದು ನಾವು ನೆಗ್ಲೆಕ್ಟ್ ಮಾಡಿದಲ್ಲಿ ಅದು ಫಿಸ್ಟುಲಾಗೆ ಟರ್ನ್ ಆಗ್ಬೋದು.
ಇದರಿಂದ ಪಸ್ಸು ಊಸಿಂಗ್ ಡಿಸ್ಚಾರ್ಜ್ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಇಂಥ ಒಂದು ಪೇಷಂಟ್ಸ್ಗೆ ನಾವು ಫಸ್ಟ್ ಆಫ್ ಆಲ್ ಇದನ್ನ ಕರೆಕ್ಟಾಗಿ ಗೈಡ್ ಮಾಡಿದಾಗ, ಡಯಾಗ್ನೋಸ್ ಮಾಡಿದಾಗ ಅದಕ್ಕೆ ಕೇಸ್ ಸ್ಟಡಿ ತುಂಬಾನೇ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಮೇನ್ ಆಗಿ ಆ ವೇನ್ಸ್ ಡೈಲೇಟ್ ಆಗ್ತಾ ಇದೆ, ಸ್ವೆಲ್ ಆಗ್ತಾ ಇದೆ ಅಂದಾಗ ಸೊ ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬೇಕಾಗುತ್ತೆ. ಆ ಎಲಾಸ್ಟಿಸಿಟಿ ವೇನ್ದು ಕಳ್ಕೊಂತಾ ಇರುತ್ತೆ, ಅದನ್ನೇ ಇಂಪ್ರೂವ್ ಮಾಡಬೇಕಾಗುತ್ತೆ. ಇದರಿಂದ ಆ ಗಂಟಾಗೋದು, ಗ್ರೋತ್ ಆಗೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಮ್ಮ ಓನ್ಲಿ ಒಂದು ಹೋಮಿಯೋಪತಿಯಲ್ಲಿ ಬರುವಂಥ ಚಿಕಿತ್ಸೆ ಅಂತ ಆದಾಗ ಪೇಷಂಟ್ಸ್ಗೆ ಆದಾಗ ಡೆಫಿನೆಟ್ಲಿ ಅವರ ಒಂದು ಲೈಫ್ ಸ್ಟೈಲ್ ಜೊತೆಗೆ ಅವರ ಒಂದು ಮೇನ್ ಕ್ರಾನಿಕ್ ಪ್ರಾಬ್ಲಮ್ಸ್ ಆಫ್ ಫಿಷರ್ಸ್ ಹೀಲ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಮೆಡಿಸನ್ಸು. ಸೊ ಕ್ರ್ಯಾಕ್ಸ್ ಅಥವಾ ಬಿರಿಕೇನ್ ಬಿಟ್ಟಿರುತ್ತೆ ಅದು ಹೀಲಿಂಗ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆ ನಮ್ಮಲ್ಲಿ ಚಿಕಿತ್ಸೆ ತಗೊಂಡಾಗ ಪೇಷಂಟ್ಸ್ಗೆ ಅಲಾಂಗ್ ವಿತ್ ಲೈಫ್ ಸ್ಟೈಲ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅವರೊಂದು ಲೈಫ್ ಸ್ಟೈಲ್ ಅಲಾಂಗ್ ವಿತ್ ಟ್ರೀಟ್ಮೆಂಟ್ ತಗೊಂಡಲ್ಲಿ ಖಂಡಿತವಾಗ್ಲೂ ಅದು ಪದೇ ಪದೇ ರಿಕರೆನ್ಸ್ ಆಗೋದನ್ನ ಕೂಡ ನಾವು ತಡೆಗಟ್ಕೊಳ್ಬಹುದು ಚಿಕಿತ್ಸೆಯಿಂದ. ಜೊತೆಗೆ ಆಲ್ರೆಡಿ ಪ್ರಾಬ್ಲಮ್ ಇರೋದ್ರಿಂದ ಅಂತ ಪೇಷಂಟ್ಸ್ ಅಲ್ಲಿ ಕೂಡ ನಾವು ಇದನ್ನ ಸರಿಪಡಿಸೋದಕ್ಕೆ ಚಿಕಿತ್ಸೆ ಕೊಡಬಹುದು. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹನುಮಂತರಾಯಪ್ಪ ಅಂತ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹನುಮಂತರಾಯಪ್ಪ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಹಲೋ, ಮಾತಾಡಿ. ಹಲೋ, ಹೇಳಿ ನಿಮ್ಮ ಸಮಸ್ಯೆ ಏನಿದೆ? ನಮಸ್ತೆ ಮೇಡಮ್, ನಾವು KSRTC ಡ್ರೈವರ್ ಮೇಡಮ್ ಅವರೇ. ಓಕೆ. ನಮ್ಗೆ ಸುಮಾರು ದಿವಸದಿಂದ ಅದು ಪ್ರಾಬ್ಲಮ್ ಇದೆ ಮೇಡಮ್ ಅವರಿಗೆ. ಬ್ಲಡ್ ಗಿಡ್ ಏನು ಬರಲ್ಲ ಮೇಡಮ್, ಊತ ಬರುತ್ತೆ. ಓಕೆ. ಮತ್ತೆ ನೋವಾಗುತ್ತೆ. ಓಕೆ, ಯಾವಾಗಿಂದ ಇದೆ ಈ ತರ ಸಮಸ್ಯೆ ನಿಮಗೆ? ಆಲೆ ಸುಮಾರು ಒಂದು 2-3 ವರ್ಷದಿಂದ ಇತ್ತು ಮೇಡಮ್ ಅವರೇ. ಇಲ್ಲಿ ಮತ್ತೆ ಸಿರಾದಲ್ಲಿ ನಾವು ನಾಟಿ ಇದರಿಂದ ಮಾಡ್ತಿದ್ದು. ಓಕೆ. ಅವಾಗ ಕಡಿಮೆ ಆಗಿತ್ತು. ಓಕೆ. ಮತ್ತೆ ತಿರ್ಗಿ ಹಂಗೆ ಊತ ಬರುತ್ತೆ. ಓಕೆ, ಸೊ ನಿಮ್ಗೆ ಆ ಮೋಷನ್ ಹೋಗೋ ಜಾಗದಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ, ನೋವು, ಉರಿ ಈ ತರ ಎಲ್ಲ ಕಾಣಿಸ್ಕೊಳ್ತಿದೆ ಅಲ್ವಾ? ಊತ ಕಾಣಿಸುತ್ತೆ. ಓಕೆ, ಇದಕ್ಕೆ ಚಿಕಿತ್ಸೆ ಈಗ ನೀವು ಕಂಟಿನ್ಯೂಸ್ ಆಗಿ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಗೊಳ್ಬೇಕಾಗತ್ತೆ. ತಗೊಂಡಾಗ ಕಮ್ಮಿ ಆಯ್ತು ಮತ್ತೆ ಬರ್ತಿದೆ ಅಂದ್ರೆ ಡೆಫಿನೆಟ್ಲಿ ಅದು ಇನ್ನೂ ಪೂರ್ತಿಯಾಗಿ ನಿಮಗೆ ರಿಕವರ್ ಆಗಿಲ್ಲ ಅಂತಾನೆ ಅರ್ಥ. ಯಾಕಂದ್ರೆ ನೀವು ಮಾಡ್ತಿರೋ ವೃತ್ತಿ ಕೂಡ ಅದಿರೋದ್ರಿಂದ ಡೆಫಿನೆಟ್ಲಿ ಲಾಂಗ್ ಸಿಟ್ಟಿಂಗ್ ಇರೋದ್ರಿಂದ ಕೂಡ ಈ ಪೈಲ್ಸ್ ಬರೋ ಸಾಧ್ಯತೆ ಇರುತ್ತೆ ಪೇಷಂಟ್ಸ್ ಅಲ್ಲಿ. ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲಿ ಕೂಡ ಕೆಲವರಲ್ಲಿ ಕಾಣಿಸ್ಕೊಳ್ಬಹುದು. ಬಟ್ ಜನರಲಿ ನಾವು ಲಾಂಗ್ ಸಿಟ್ಟಿಂಗ್ ಈ ತರ ಇದೆ ಅಂದ್ರೆ ಈಗ ನಿಮ್ಮ ವರ್ಕ್ ಇರೋದ್ರಿಂದ ನಾವು ಡೆಫಿನೆಟ್ಲಿ ಅದನ್ನ ಚೇಂಜ್ ಮಾಡಕ್ ಆಗೋದಿಲ್ಲ. ಸೊ ಅಂತ ಟೈಮಲ್ಲಿ ನೀವು ಪ್ರಿಕಾಷನ್ ಮಾಡ್ಕೊಳ್ಳೇಬೇಕು, ಮುಂದೆ ಹೆಚ್ಚಾಗೋದನ್ನ ತಡೆಗಟ್ಕೊಳ್ಳೇಬೇಕು, ಅದಕ್ಕೆ ಪ್ರಾಪರ್ ಆಗಿ ಚಿಕಿತ್ಸೆ ತಗೊಳ್ಬೇಕು. ಮತ್ತು ಹೆಚ್ಚಾಗಿ ನೀರು ತಗೊಳ್ಳೋಂಥದ್ದು, ಫೈಬರ್ ಫುಡ್ ತಗೊಳ್ಳೋಂಥದ್ದು, ಸಿಟ್ಸ್ ಬಾತ್ ಅಂತ ನಾನು ಆಲ್ರೆಡಿ ಹೇಳಿದೆ. ಉಗುರು ಬೆಚ್ಚ ನೀರಲ್ಲಿ ಅಥವಾ ಕೋಲ್ಡ್ ಪ್ಯಾಕ್ ಅಂತ ಹೇಳ್ತೀವಿ. ಸೊ ಕೋಲ್ಡ್ ಪ್ಯಾಕ್ ಆ ಪ್ಲೇಸಲ್ಲಿ ಇಟ್ಕೊಳ್ಳೋಂಥದ್ದು, ಆಗ ನಿಮಗೆ ಸ್ವಲ್ಪ ಊತ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಮೋಷನ್ ಹೋಗಿ ಬಂದಾದ್ಮೇಲೆ ನಾವೇನು ಹೇಳ್ತೀವಿ, ಸಿಟ್ಸ್ ಬಾತ್, ಉಗುರು ಬೆಚ್ಚ ನೀರಲ್ಲಿ ಕೂಡ ನೀವು ಕುತ್ಕೊಳ್ಳೋದ್ರಿಂದ ಒಂದು 15 ನಿಮಿಷ ಎವ್ರಿ ಡೇ, ಇದರಿಂದ ಕೂಡ ಸ್ವಲ್ಪ ಊತ ಕಮ್ಮಿ ಆಗುತ್ತೆ. ಜೊತೆಗೆ ನೀವು ಆ ಒಂದು ಭಾಗದಲ್ಲಿ ಕೋಲ್ಡ್ ಪ್ಯಾಕ್ ಅಂತ ಏನು ಹೇಳ್ತೀವಿ, ಸ್ವಲ್ಪ ತಣ್ಣ ನೀರಲ್ಲಿ ಅಲ್ಲಿ ನೀವು ಯೂಸ್ ಮಾಡೋದ್ರಿಂದ ಕೂಡ ಏನಾಗುತ್ತೆ, ಸ್ವಲ್ಪ ನಿಮಗೆ ಅದು ಉರಿ ಬರೋದು, ನೋವು ಬರೋದು ಕೂಡ ಕಡಿಮೆ ಆಗುತ್ತೆ, ಊತ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಇದು ನಿಮಗೆ ಸ್ವಲ್ಪ ರಿಲೀಫ್ಗೆ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಅದಕ್ಕೆ ಪ್ರಾಪರ್ ಆಗಿ ನೀವು ಚಿಕಿತ್ಸೆ ಕೂಡ ತಗೊಂಡ್ರೆ ಖಂಡಿತವಾಗ್ಲೂ ಅದು ಮತ್ತೆ ಪುನಃ ಹೆಚ್ಚಾಗೋದನ್ನ ಖಂಡಿತವಾಗ್ಲೂ ತಡೆಗಟ್ಟಬಹುದು. ಥ್ಯಾಂಕ್ ಯು ಹನುಮಂತಪ್ಪ ಕರೆ ಮಾಡಿದ್ದಕ್ಕೆ. ಈಗ ದಯಾನಂದ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ದಯಾನಂದ್. ದಯಾನಂದ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಡಾಕ್ಟರ್ ಇದ್ರೆ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಹಲೋ ಮೇಡಮ್, ನಂದು ಪೈಲ್ಸ್ ಇದು ಈಗ 20 years ಬ್ಯಾಕ್ ಫಿಶರ್ ಬಂದಿತ್ತು. ಓಕೆ. ಸೊ ಅದಕ್ಕೆ ಅವಾಗ ಮೆಡಿಸಿನ್ ತಗೊಂಡಿದ್ದೇನೆ. ಇವಾಗ ಕ್ಲಿಯರ್, ಏನ್ ತೊಂದರೆ ಇಲ್ಲ. ಅದ್ರದ್ದು ಅವಾಗಿರೋಂತ ಪೇಯ್ನು ಅಥವಾ ಬ್ಲಡ್ ಬರ್ತಾ ಇರೋದು ಅದ್ಯಾವುದು ಇಲ್ಲ. ಓಕೆ. ಬಟ್ ಮೋಷನ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಮೋಷನ್ ಆಗಲ್ಲ. ಓಕೆ, ನಿಮ್ ವಯಸ್ಸು ಎಷ್ಟಿದೆ? ಈಗ 43 ಇಯರ್ಸ್. ಸೊ ಮೋಷನ್ ಫ್ರೀಕ್ವೆಂಟ್ ಆಗಿ ಅಂದ್ರೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಮೋಷನ್ ಆಗ್ತಾ ಇಲ್ಲ ಅಂದ್ರೆ ಈಗ ಅದು ಸ್ವಲ್ಪ ಈಗ ಗುದದ್ವಾರ ಇರುತ್ತಲ್ಲ, ಗುದದ್ವಾರನ ನಾವು ಒಳಗಡೆ ಎಳ್ಕೊಂಡ್ಬಿಟ್ಟು ಪ್ರೆಸ್ ಮಾಡ್ಬೇಕಾಗುತ್ತೆ. ಓಕೆ, ಅಂದ್ರೆ ತುಂಬಾ ಸ್ಟ್ರೈನ್ ಪಡಬೇಕು, ಮುಕ್ಬೇಕಾಗತ್ತೆ ಬಹಳ ಮಟ್ಟಿಗೆ ಅಲ್ವಾ? ಓಕೆ. ಸೊ ಈಗ ಈ ತರ ಪ್ರಾಬ್ಲಮ್ ನಿಮ್ಗೆ ಕಾಣಿಸ್ಕೊಳ್ತಿದೆ ಅಂದ್ರೆ ಮತ್ತೆ ಇದೇ ತರ ಪ್ರಾಬ್ಲಮ್ ಹೆಚ್ಚಾದ್ರೆ ಮತ್ತೆ ಪುನಃ ನಿಮ್ಗೆ ಆಲ್ರೆಡಿ ಒನ್ಸ್ ಪೈಲ್ಸು, ಫಿಷರ್ಸು ಈ ತರ ತೊಂದರೆ ಇತ್ತು ಅಂದ್ರೆ ಸೊ ಖಂಡಿತವಾಗ್ಲೂ ಅದು ಮತ್ತೆ ಪುನಃ ರೀಅಕರೆನ್ಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಕರಳಿನ ಚಟುವಟಿಕೆ ವೀಕ್ ಇದ್ದಲ್ಲಿ ಮೋಷನ್ ಸರಿಯಾಗಿ ಆಗೋದಿಲ್ಲ, ತುಂಬಾ ಮುಕ್ಬೇಕಾಗತ್ತೆ, ಕಷ್ಟ ಪಡ್ಬೇಕಾಗತ್ತೆ, ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಅಥವಾ ಕೆಲವರಿಗೆ ಫ್ರೀಕ್ವೆಂಟ್ ಆಗಿ ಡಯರಿಯಾ, ಲೂಸ್ ಮೋಷನ್ ಆಗ್ತಾ ಇರೋಂಥದ್ದು, ಈ ತರ ತೊಂದರೆ ಕಾಣಿಸ್ಕೊಂತ ಇದ್ದಲ್ಲಿ ಪೈಲ್ಸ್ ಬರೋ ಸಾಧ್ಯತೆ ಅಥವಾ ಮತ್ತೆ ಪುನಃ ಬಿರುಕು, ಕ್ರ್ಯಾಕ್ಸ್, ಏನಲ್ ಫಿಷರ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಮೊದಲನೇದಾಗಿ ನಾವು ಕೊಡುವುದು ಏನು ಚಿಕಿತ್ಸೆ ಈ ತರ ಒಂದು ಪೇಷಂಟ್ಗೆ ಆಗ್ತಾ ಇದೆ ಅಂದ್ರೆ ಫಸ್ಟ್ ನಿಮ್ಮ ಕರಳಿನ ಚಟುವಟಿಕೆ ಇಂಪ್ರೂವ್ ಮಾಡಬೇಕಾಗತ್ತೆ. ತ್ಯಾವ ಅಂಶ ನಿಮ್ಮಲ್ಲಿ ಕಮ್ಮಿ ಆದಾಗ ಈ ತರ ಡ್ರೈನೆಸ್ ಹೆಚ್ಚಾಗುತ್ತೆ ಮೋಷನ್ ಅಲ್ಲಿ. ಸೊ ಇದನ್ನ ಕೂಡ ನಾವು ಇಂಪ್ರೂವ್ ಆಗೋದ್ರಿಂದ, ಮೆಡಿಸಿನ್ಸ್ ಕೊಡೋದ್ರಿಂದ, ಇದರಿಂದ ಕೂಡ ನಿಮ್ಗೆ ಇಂಪ್ರೂವ್ ಆಗೋದ್ರಿಂದ ಮುಂದೆ ಅದು ಪೈಲ್ಸ್ಗೆ, ಫಿಷರ್ಸ್ಗೆ ತೊಂದರೆ ಆಗ್ಲಿದ್ದಂಗೆ ಕೂಡ ಚಿಕಿತ್ಸೆ ಕೊಡಬಹುದು. ಸೊ ಹೆಚ್ಚಾಗಿ ನೀವು ನೀರು ತಗೊಳ್ಳೋಂಥದ್ದು ಮಾಡಿ ಅಥವಾ ಫೈಬರ್ ಫುಡ್ ಹೆಚ್ಚಾಗಿ ತಗೊಳ್ಳೋಂಥದ್ದು ನೀವು ಆಹಾರದಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿ.
ಇದ್ರ ಜೊತೆಗೆ ಕೂಡ ನೀವು ಟ್ರೀಟ್ಮೆಂಟ್ ತಗೊಂಡಲ್ಲಿ ಸೊ ನಿಮ್ಮ ಒಂದು ಕರಳಿನ ಚಟುವಟಿಕೆ ಕೂಡ ಬವಲ್ ಮೂವ್ಮೆಂಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಇದರಿಂದ ನಿಮ್ಮ ಮೋಷನ್ಗೆ ಕೂಡ ತೊಂದರೆ ಆಗೋದಿಲ್ಲ. ಮತ್ತೆ ಪುನಃ ಅದರಿಂದ ಪೈಲ್ಸು, ಫಿಷರ್ಸು ಅಥವಾ ಬೇರೆ ರೀತಿಯಾದಂಥ ತೊಂದರೆಗಳಿಗೆ ಒಳಗಾಗೋದನ್ನು ನಾವು ತಡೆಗಟ್ಟಬಹುದು. ಥ್ಯಾಂಕ್ ಯು ದಯಾನಂದ ಕರೆ ಮಾಡಿದ್ದಕ್ಕೆ. ಓಕೆ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ಹೆಲ್ತ್ ಕೇರ್ BTV, ಇದು ಭರವಸೆಯ ಬೆಳಕು.